ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೊಂದು ಭಾಳ ಖುಷಿ ಸುದ್ದಿ ಹೇಳತ್ತೇನೆ. ಒಟ್ಟಾರೆ ನನ್ನ ವೀಕ್ಷಕರ ಎಷ್ಟು ಶನಿ ಅದಾರ ಅನ್ನೋದು ಅವ್ರು ಫೋನ್ ಮಾಡಿದಾಗ ನನಗೊಮ್ಮೆ ಗೊತ್ತಾಗ್ತಿರ್ತೈತಿ. ಎರಡು ಫೋನ್ ಅಲ್ಲ, ನೂರಾರು ಫೋನ್ಗಳು. ಯಾಕಂದ್ರೆ ಈ ನಮ್ಮ ವಿಚಾರಗಳ್ನ ಯಾವ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಯಾರೂ ಹಾಕೋದಿಲ್ಲ ಗೌಡ್ರ. ಯಾಕಂದ್ರೆ ಅವ್ರ ಯಾಕೆ ಹಾಕೋದಿಲ್ಲ ಅನ್ನೋದು ನಮಗೂ ತಿಳಿವತ್ತು. ನಮ್ಮ ವಿಚಾರಗಳು ಏನರ ವ್ಯಕ್ತ ಮಾಡಬೇಕಾದ್ರೆ ಅದನ್ನು ನೀವು ಇಮಿಡಿಯೇಟ್ ಸರಿನೋ ತಪ್ಪು ಅಂತ ತಿಳ್ಕೊಂಡವ್ರನ್ನ ಇಮಿಡಿಯೇಟ್ ಪ್ರಸಾರ ಮಾಡ್ತೀರಿ. ಮತ್ತು ಅದು ಯಾರಿಗೆ ಮುಟ್ಟೋರಿಗೆ ಹೋಗಿ ಮುಟ್ತೈತಿ. ಮತ್ತು ನಿಮ್ಮ ವೀಕ್ಷಕರು ಹಿಂಗೆ ಅದಾರಲ್ಲ, ಲಕ್ಷಾಂತರ ಜನ ಪ್ರತಿ ದಿವಸ ನಿಮ್ಮ ವಾಹಿನಿ ವೀಕ್ಷಣೆ ಮಾಡ್ತಾರೋ, ಶೇರ್ ಮಾಡ್ತಾರೋ, ಕಮೆಂಟ್ ಮಾಡ್ತಾರೋ. ನಿಮ್ಮ ವಾಹಿನಿ ಮ್ಯಾಗ ಭಾಳ ಭರವಸೆ ಐತೆ ಅಂತ ನಾವು ನಿಮ್ಗೆ ಈ ವಿಷಯಗಳು ಹೇಳತ್ತೇವಂತ ಈ ಒಂದು ಫೆಬ್ರವರಿ 7 ಮತ್ತು 8ನೇ ತಾರೀಕು ನಡೆಯುವಂಥ ಸಪ್ತರ್ಷಿಗಳು ಕಟ್ಟಿದಂಥ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಇಲೆಕ್ಷನ್ ಬಂದೈತೆ. ಆ ಇಲೆಕ್ಷನ್ದಾಗ ನಾವು ಸ್ಪರ್ಧಾ ಮಾಡಬೇಕಂದ್ರೂ ನಮ್ಮ ID ಕಾರ್ಡ್ಗಳನ್ನ ಕೊಡುವಾರು. ಒಬ್ಬರ ಅಲ್ಲಿ ನಿರ್ದೇಶಕರು ಹಾಲಿ ಇದ್ದಂಥ ಸದಸ್ಯರ ಇವತ್ತು ಕಾರ್ಡ್ಗಳು ರಿನ್ಯೂ ಮಾಡ್ತೇವೆ ಅಂತೇಳಿ ಓದಿಟ್ಕೊಂಡು, ಇದು ಎಷ್ಟು ಸತ್ಯ ಐತೋ ಸುಳ್ಳು ಐತೋ ನಮಗಂತೂ ಗೊತ್ತಿಲ್ಲ. ಅವ್ರು ಹೇಳಿದ್ದು ಹೇಳತ್ತೇನೆ ಇಲ್ಲ, ಅವ್ರು ಅಂತ್ಯಕದಾರಂತೂ ಸ್ಟೇಟ್ಮೆಂಟ್ ಕೊಡ್ಬೋದು, ಇದು ಸುಳ್ಳನ್ನು ಅನ್ಬೋದು. ಅಲ್ಲಿ ಅವ್ರು ಮಾತಾಡಿದ್ದನ್ನು ನಾ ಹೇಳತ್ತೇನೆ. ಒಂದು 20 ಮಂದಿ ನಿರ್ದೇಶಕರು ಅಂದ್ರೆ ಸದಸ್ಯರ ಸೂಚಕರಾಗಬೇಕು. ಆದರೆ ಅಲ್ಲಿ ಕಾರ್ಡ್ಗಳ ಕೊಡುವರು. ಹಾಲಿ ಇದ್ದಂಥ ಒಂದು ನಿರ್ದೇಶಕರಿಗೂ ಅಡಚಣೆ ಮಾಡತ್ತಾರ ತಮಗೆ ವಿರೋಧ ಮಾಡೋರಿಗೆ. ಅದೊಂದು ಈ ವಿಷಯವನ್ನು ನೀವು ಮಾನ್ಯ ಉಸ್ತುವಾರಿ ಮಂತ್ರಿ ಕರ್ನಾಟಕ ಸರ್ಕಾರದ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ತೊಗೊಂಬರ್ರಿ. ಅವರ ಯಾಕಂದ್ರೆ ಎಲ್ಲಿಗ ಕತ್ತಿ ಮುಕ್ತ ಮಾಡೋಕ್ಕೆ ಹೆಂಗೆ ಹುಕ್ಕೇರಿ ಒಳಗೆ ಹೊಂಟಾರಲ್ಲ, ಈಗ ಹಿರಣ್ಯಕೇಶಿ ಸಕ್ರೆ ಫ್ಯಾಕ್ಟ್ರಿ ಆಯ್ತು, ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಮಾಡಿ ಅವ್ರು ಮುಕ್ತ ಮಾಡೋ ಸಲುವಾಗಿ ಹೆಂಗೆ ಇಲೆಕ್ಷನ್ ಮಾಡ್ರು, ಸರ್ಕಾರ ಅವ್ರ ಕೈಯಾಗೈತಿ. ಇವತ್ತು ಪ್ರಭಾಕರ್ ಕೋರೆ ಅವ್ರ ಬಾಯ್ಲ ಏನು ಅಮೇರಿಕಾದ ಬಾಯ್ಲ ಅಲ್ಲ, ಅದು ಕರ್ನಾಟಕದ ಒಂದು ಸಂವಿಧಾನ ಪ್ರಕಾರನ ಬಾಯ್ಲ ಆದದ್ದ. ಇದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತೈತೋ ಇಲ್ಲೋ. ಯಾಕಂದ್ರೆ ಇಲ್ಲಿ ಒಂದು KLE ಸೊಸೈಟಿ ಒಳಗೆ ಲಿಂಗಾಯತ ಸಮಾಜಕ್ಕಾಗಲಿ ಅಲ್ಲಿ ಸದಸ್ಯರಿಗೆ ಆಗಲಿ ಏನು ಅನ್ಯಾಯ ಆಗೈತೆ ಅನ್ನೋದು ನಿಮ್ಮ ವಾಹಿನಿ ಮುಖಾಂತರ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮುಟ್ಟಿಸ್ಬೇಕ್ರಿ. ಈ ನಡೆಯುವಂಥ ಒಂದು ಚುನಾವಣೆ ಒಳಗೆ ಸ್ವತಃ ಸತೀಶ್ ಜಾರಕಿಹೊಳಿ ಅವ್ರ ಮನಸ್ಸು ಮಾಡ್ರೆ ಒಂದು ಪೆನಲ್ಲ ಮಾಡ್ಬೋದು. ಯಾಕಂದ್ರೆ ಈಗಾಗಲೇ ಒಂದು 6-7 ಜನ 5-6 ಜನ ನಿರ್ದೇಶಕರ ಜೊತೆ ಸತೀಶ್ ಜಾರಕಿಹೊಳಿ ಅವ್ರ ನಿಕಟ ಸಂಬಂಧ ಸಂಪರ್ಕ ಐತಿ. ಅವರ ಒಂದು ಯಾಕೆ ಪೆನಲ್ ಮಾಡಬಾರ್ದು. ಒಟ್ಟಾರೆ ಒಂದು ಪ್ರಭಾಕರ್ ಕೋರೆ ಅವ್ರು ಏನು ಇದನ್ನು ಬಾಯ್ಲಾ ಆಯ್ತು, ಒಂದು ಇಲೆಕ್ಷನ್ ಪದ್ಧತಿ ಆಯ್ತು, ಅವ್ರು ಮಾಡಿದವ್ರ ಅಲ್ಲಿ ಡೈರೆಕ್ಟರ್ ಆಗ್ತಾರೆ ಅನ್ನೋದೊಂದು ಸದಸ್ಯರ ತಲೆಯಾಗ, ಕರ್ನಾಟಕ ರಾಜ್ಯದ ಜನರ ತಲೆಯಾಗ ಐತಲ್ಲ, ಅದನ್ನ ಯಾಕೆ ಬುದ್ಧ ಬಸವ ಅಂಬೇಡ್ಕರ್ ಅನ್ವಯಿ ಈ ದೇಶದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ವ್ಯವಸ್ಥೆಯನ್ನು ಸಮೀಪದಿಂದ ಬಲ್ಲಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ನೀವು ಮುಟ್ಟಿಸ್ಬಾರ್ದು. ಮತ್ತು ನಿಮ್ಮ ವಾಹಿನಿ ಒಳಗೆ ಬಂತಂದ್ರೆ ಎಲ್ಲ ಇದು ಅಲರ್ಟ್ ಆಗ್ತೈತಿ. ಈಗ ಏನು ನಡೆದೈತೆ ಅನ್ನೋದು ಯಾರಿಗೂ ಗೊತ್ತಾಗವತ್ತು. ಒಟ್ಟಾರೆಯಲ್ಲಿ ನಾಮನಿರ್ದೇಶನ ಮಾಡೋಕ್ಕೆ ID ಕಾರ್ಡ್ಗಳು ಸಿಗೋದಾರಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕೋರಿ ಅವ್ರು ಮಾಡಿದಾರಂತ ಮಂದಿ ಮಾತಾಡ್ತೈತೆ. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಸತ್ತಾರು, ಯಾರು ಓಟ್ ಯಾರಿಗೆ ಹಾಕಿಸ್ತಾರೋ, ಇದ್ರಾಗ ಸರ್ಕಾರದ ಏನೂ ನಡೆಯೋದಿಲ್ಲ, ಇದೇನು ಪ್ರೈವೇಟು ಪಬ್ಲಿಕ್ ಲಿಮಿಟೆಡ್ಡು ಅನ್ನೋದು ಜನರಿಗೆ ಗೊತ್ತಾಗಬೇಕು. ಆದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದು ಯಾಕೆ ಗೊತ್ತಾಗವತ್ತು. ಇಡೀ ರಾಜ್ಯದ ಎಲ್ಲ ಮೂಲಿ ಬೆಳಗ್ಗೆ ಹೇಳ್ಬಿಡ್ದ 8ಕ್ಕಿಂತ ಮೊದಲು ಸತೀಶ್ ಜಾರಕಿಹೊಳಿ ಅವ್ರಿಗೆ ಸುದ್ದಿ ಹೋಗಿರ್ತೈತಿ. ಈ KLE ಸೊಸೈಟಿಯ ಲಿಂಗಾಯತರ ಒಂದು ರಕ್ಷಣೆಗಾಗಿ ಇವತ್ತು ಒಂದು ಲಿಂಗಾಯತ ಅಭಿಮಾನಿ, ಒಂದು ಬುದ್ಧ ಬಸವ ಅಂಬೇಡ್ಕರ್ ಅನ್ವಯಿ, ಇವತ್ತು ಈ ಲಿಂಗಾಯತ ಸಮಾಜ ಇವತ್ತು ಈ ಕೋರೆ ಅವರಿಂದ ಈ ಸೊಸೈಟಿ ಒಳಗೆ ಏನು ಅಡಚಣೆ ಆಗೈತೆ ಅನ್ನೋದು ಯಾಕೆ ಅವರು ಸ್ಟಡಿ ಮಾಡಬಾರ್ದು ಸತೀಶ್ ಜಾರಕಿಹೊಳಿ ಅವರ. ಮತ್ತು ಈಗೊಂದು ಅವಕಾಶ ಐತೆ. ಮತ್ತು ಇಡೀ ಲಿಂಗಾಯತ ಸಮಾಜ ಏನು ಅವ್ರ ಮ್ಯಾಗ ಒಂದು ಸ್ವಲ್ಪ ತಿಳುವಳಿಕೆ ತಪ್ಪಿದ್ದವ್ರ ಸದಕ್ಕೆ ಇದಕ್ಕೊಂದು ಈ ಇಲೆಕ್ಷನ್ದಾಗ ಅವ್ರ ಕೈ ಹಾಕಿ ಪ್ರಭಾಕರ್ ಕೋರೆಯಿಂದ ಮುಕ್ತ ಮಾಡಿದ್ರೆ ಅವ್ರಿಗೆ ಎಲ್ಲ ಜಾತಿ ಸಮುದಾಯಗಳ ಬೆಂಬಲ ಸಂಪೂರ್ಣ ಪ್ರಮಾಣದಾಗ ಅವ್ರಿಗೆ ಸಿಗ್ತೈತಿ. ಅದಕ್ಕಾಗಿ ಈ ಒಂದು KLE ಸೊಸೈಟಿ ಚುನಾವಣೆ ಒಳಗೆ ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಬೇಕು. ಯಾರು ನಿಂದಿರ್ತಾರಂತಾರ ಅವರಿಗೆ ಮದತ್ ಮಾಡಿಸೋ ಸಲುವಾಗಿ ಒಂದು ಸರ್ಕಾರದ ಒಂದು ಏನು ಅಧಿಕಾರಿ ವರ್ಗವನ್ನು ಅಲ್ಲಿ ನೇಮಕ ಮಾಡಬೇಕು. ಒಟ್ಟಾರೆ ಅಲ್ಲಿ ಮುಕ್ತವಾದಂಥ ಒಂದು ಚುನಾವಣೆ ಮಾಡಿದ್ರೆ ಅದರ ಪರಿಣಾಮ ಬೇರೆ ಆಗ್ತೈತಿ. ಇವತ್ತು ಸಪ್ತರ್ಷಿಗಳು ಒಂದು ಸಮಾಜವನ್ನು ಯಾವ ರೀತಿ ಒಂದು ಶೋಷಣೆ ಆಗೈತೆ ಅನ್ನೋದು ಯಾಕೆ ಅವ್ರ ಕೈಯ ಅದ್ರಾಗ ಹಾಕಬಾರ್ದು. ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ವಾಹಿನಿ ಒಳಗೆ ಬಂದ ಮ್ಯಾಗ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರವ್ರ. ಅದಕ್ಕೆ ಕೂಡಲೇ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದ ಆ ಬಾಯ್ಲಾ ಲೋಪದೋಷಗಳು ಏನದಾವು, ಅಲ್ಲಿ ಎಷ್ಟು ಜನ
ಮತದಾರ ಜೀವಂತ ಅದಾರೋ ಇಲ್ಲೋ, ಅಥವಾ ಐ ಡಿ ಕಾರ್ಡ್ಗಳು ಆ ಮತದಾರ ಮುಟ್ಟಿದಾವೋ ಇಲ್ಲೋ, ಒಟ್ಟಾರೆ ಅಲ್ಲಿ ಏನು ವ್ಯವಸ್ಥೆ ನಡೆದೈತೆ ಕೂಡಲೇ ಅವರ ಆ ಒಂದು ಚುನಾವಣೆಗೆ ಸಿದ್ಧತೆ ಮಾಡ್ಕೋಬೇಕು ಮತ್ತು ಅದ್ರ ಜವಾಬ್ದಾರಿನೂ ಅವರು ವಹಿಸ್ಕೋಬೇಕಂತ ಎಲ್ಲ ಲಿಂಗಾಯತ ಸದಸ್ಯರು ಅಲ್ಲಿ ಇದ್ದಂಥ ಬಹುಪಾಲ ನೂರಾರು ಜನ ಫೋನ್ ಮಾಡಿದ್ದಾರೆ ನನಗೆ. ಇಲ್ರಿ ಸತೀಶ್ ಜಾರಕಿಹೊಳಿ ಅವ್ರ ಮನಸ್ಸು ಮಾಡ್ರೆ ಇವತ್ತಲ್ಲೇ ಕೋರೆ ಅವ್ರು ಹೊರಗೆ ಹೋಗ್ತಾರೋ, ತಮಗೆ ಬೇಕಾದವ್ರು ಫೆನಲ್ ಮಾಡ್ಬೋದು, ಅದು ಮುಕ್ತ ಮಾಡ್ಬೋದು, ಒಂದು ಒಳ್ಳೆಯ ಹೆಸರು ಸತೀಶ್ ಜಾರಕಿಹೊಳಿ ಅವರಿಗೆ ಬರ್ತೈತಿ ಅಂದ್ರೆ ಒಂದು ಲಿಂಗಾಯತ ಸಮಾಜನ ಎತ್ತಿ ಹಿಡ್ದಂಗೆ ಆಗ್ತೈತಿ. ಯಾಕಂದ್ರೆ ಅವ್ರು ಯಾವುದೇ ಇಲೆಕ್ಷನ್ ಮಾಡಬೇಕಾದ್ರೆ ಸಿಸ್ಟಮೆಟಿಕ್ ಆಗಿ ಮಾಡ್ತಿರ್ತಾರೋ. ಇದು ಕರ್ನಾಟಕದಾಗ ಐತಿ, ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಅನುದಾನ ತಗೋತೈತಿ ಅದು ಸಂಸ್ಥೆ, ಕೇಂದ್ರ ಸರ್ಕಾರದಿಂದ ಅನುದಾನ ತಗೋತೈತಿ, ಮಹಾನಗರ ಪಾಲಿಕೆಯಿಂದ ಜಾಗ ತಗೊಂಡೈತಿ. ಸತೀಶ್ ಜಾರಕಿಹೊಳಿ ಅವರಿಗೆ ಇದ್ರ ಬಗ್ಗೆ ಒಂದಿಟ್ಟು ಹಿಂಟ್ಸ್ ಕೊಡ್ರಿ. ಒಟ್ಟಾರೆ ಆ ಚುನಾವಣೆ ಮುಕ್ತವಾಗಿ ಆಗಬೇಕು, ಪ್ರಾಮಾಣಿಕವಾಗಿ ಆಗಬೇಕು. ಪ್ರಾಮಾಣಿಕ ನಿರ್ದೇಶಕರಲ್ಲಿ ಆರಿಸಿ ಬಂದ ಆ ಸಪ್ತರ್ಷಿಗಳು, ಆ ದಾನಿಗಳಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ರಾಗ ಕೈ ಹಾಕಬೇಕಂತ ಅಲ್ಲಿಯ ಎಲ್ಲ ಸದಸ್ಯರ ನನಗೆ ಫೋನ್ ಮಾಡಿ ಹೇಳಿದಂಥ ಸದಸ್ಯರ ಒಂದು ಅನಿಸಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ತಿಳಿಸತ್ತೇನು. ಆದಷ್ಟು ಬೇಗ ಅದನ್ನು ಅವರ ಈಡೇರಿಸ್ತಾರಂತ ಎಲ್ಲರೂ ಭರವಸೆ ಇಡೋಣ. ನಮಸ್ಕಾರ.